ಫ್ರೆಂಡ್ಸ್ ನಮಸ್ಕಾರ, ನಾನು ಲಕ್ಷ್ಮಿ. ವೆಲ್ಕಮ್ ಟು ಲಕ್ಕೀಸ್ ಬ್ಯೂಟಿ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತು ನಾವು ನೋಡುವಂಥ ಸ್ಟಿಚ್ಚು ಶೆಲ್ ಸ್ಟಿಚ್, ಕ್ರಾಚೆಟ್ ಶೆಲ್ ಸ್ಟಿಚ್ ಅಥವಾ ಗ್ರೂಪ್ ಆಫ್ ಸ್ಟಿಚಸ್ ಅಂತ ಹೇಳ್ಬೋದು. ಇದಕ್ಕೆ ನೋಡಿ, ಈ ಸ್ಟಿಚ್ಚು ಕಾರ್ಡಿಗನ್ಗಳಿಗೆ, ಗರ್ಲ್ಸ್ ಫ್ರಾಕ್ಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದನ್ನು ಹೇಗೆ ಹಾಕೋದು ಅಂತ ನೋಡೋಣ. ಸೊ ಆಲ್ರೆಡಿ ನಾನು ಕೆಲವೊಂದು ಚೈನ್ಸ್ಗಳನ್ನು ಹಾಕಿದ್ದೀನಿ. ಸೊ ಈ ಚೈನ್ಸ್ಗಳನ್ನು ಹಾಕಿದ್ದೀನಿ ನಾನು. ಸೊ ಇವಾಗ ಡಬಲ್ ಕ್ರಾಚೆಟ್ ಸ್ಟಿಚ್ ಅಲ್ಲಿ ಹಾಕೋಣ ನಾವು ಇದನ್ನ. 1 2 3 ಆ್ಯಂಡ್ ಫೋರ್ತ್ ಚೈನ್ ನಲ್ಲಿ ನಾವು ಹುಕ್ಕನ್ನು ಸೇರಿಸ್ಕೊಳ್ಳೋಣ. ಸೊ ಆಲ್ರೆಡಿ ನಮಗೆ 1 ಆ್ಯಂಡ್ 2 ಡಬಲ್ ಕ್ರಾಚೆಟ್ ಸ್ಟಿಚ್ ಆಗಿದೆ. ಇದೇ ಚೈನ್ ಅಲ್ಲೇನೆ ನಾವು ಇನ್ನೂ 3 ಹಾಕೋಣ. 3 ಡಬಲ್ ಕ್ರಾಚೆಟ್ ಸ್ಟಿಚ್ಗಳನ್ನು, ಥರ್ಡ್ ಆ್ಯಂಡ್ ಅದೇ ಚೈನಲ್ಲೇನೆ 4th ಆ್ಯಂಡ್ 5th. ನಾವು ಒಂದೇ ಚೈನಲ್ಲೇನೆ 5 ಡಬಲ್ ಕ್ರಾಚೆಟ್ ಸ್ಟಿಚ್ಗಳನ್ನು ಹಾಕಿದ್ದೀವಿ. ಸೊ ಗ್ರೂಪ್ ಆಫ್ ಡಬಲ್ ಕ್ರಾಚೆಟ್ ಸ್ಟಿಚಸ್ ಅಂತ ಹೇಳ್ಬೋದು, ಅಥವಾ ಗ್ರೂಪ್ ಆಫ್ ಸ್ಟಿಚಸ್, ಅಥವಾ ಇದನ್ನ ಶೆಲ್ ಆಕಾರದಲ್ಲಿ ಇದು ಕಾಣೋದ್ರಿಂದ ಇದಕ್ಕೆ ಶೆಲ್ ಸ್ಟಿಚ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಹೇಗೆ ಇದನ್ನು ಕಂಟಿನ್ಯೂ ಮಾಡೋದು ಅಂತ ನೋಡೋಣ. ಅಗೇನ್ ನಾವು ಇದು ನಮಗೆ ಪ್ರಾಜೆಕ್ಟ್ಗಳಿಗೆ ಇನ್ಕ್ರೀಸ್ ಮಾಡುತ್ತೆ. ಇನ್ಕ್ರೀಸ್ ಹೇಗೆ ಮಾಡೋದು ಅನ್ನೋದ್ರಲ್ಲಿ ನಾನು ಅದನ್ನು ಕೂಡ ಹೇಳಿದ್ದೀನಿ, ಹೇಗೆ ನಾವು ಸ್ಟಿಚಸ್ನ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಅಂತ. ಇದು ಇನ್ಕ್ರೀಸ್ ಆಗುತ್ತೆ, ನಮ್ಮ ಪ್ಯಾಟರ್ನ್ ಇನ್ಕ್ರೀಸ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವನ್ ಇದನ್ನು ಈಕ್ವಲ್ ಆಗಿ ಕೂಡ ಹಾಕೋಬಹುದು. ಅದನ್ನೇ ನೆಕ್ಸ್ಟ್ ವಿಡಿಯೋಸ್ಗಳಲ್ಲಿ ನಿಮಗೆ ಹೇಳ್ತೀನಿ. ಸೊ ಈಗ ಕ್ರಾಚೆಟ್ ಶೆಲ್ ಸ್ಟಿಚ್ ಹೇಗೆ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಸೊ ಇವಾಗ ನೆಕ್ಸ್ಟ್ ನಾವು 2 ಚೈನ್ಸ್ ಅನ್ನ ಬಿಡ್ತಾ ಇದ್ದೀನಿ. ಥರ್ಡ್ ಚೈನ್ ಅಲ್ಲಿ ನಾವು ಹುಕ್ಕನ್ನು ಸೇರಿಸ್ತಾ ಇದ್ದೀವಿ. ನೋಡಿ, ಇದೇ ಚೈನ್ ಅಲ್ಲೇನೆ ನಾವು ಟೋಟಲ್ 5 ಡಬಲ್ ಕ್ರಾಚೆಟ್ ಸ್ಟಿಚ್ಗಳನ್ನ ಹಾಕೊಳ್ಳೋಣ. ಸಾರಿ ಫ್ರೆಂಡ್ಸ್ ಫಾರ್ ಲೈಟಿಂಗ್. ಆ್ಯಂಡ್ ಅಗೇನ್ ಸೇಮ್ ಅಲ್ಲಿ ಥರ್ಡ್ ಡಬಲ್ ಕ್ರಾಚೆಟ್ ಸ್ಟಿಚ್ಚನ್ನು ಹಾಕೊಳ್ಳೋಣ. 4th ಆ್ಯಂಡ್ 5th. ನೋಡಿ, 5 ಡಬಲ್ ಕ್ರಾಚೆಟ್ ಸ್ಟಿಚ್ ಆಗಿದೆ. ಅಗೇನ್ ನಾವಿಲ್ಲಿ 2 ಚೈನ್ಸನ್ನು ಬಿಡೋಣ. ಥರ್ಡ್ ಚೈನಲ್ಲಿ ನಾವು ಹುಕ್ಕನ್ನು ಇನ್ಸರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಅಗೇನ್ 5 ಡಬಲ್ ಕ್ರಾಚೆಟ್ ಸ್ಟಿಚ್ಗಳನ್ನು ಹಾಕೊಳ್ಳೋಣ. ಫೋರ್ ಆ್ಯಂಡ್ 5. ನೋಡಿ, ಇದು ಇನ್ಕ್ರೀಸ್ ಆದಂಗೆ ಕರ್ವ್ ಆಗ್ತಾ ಇದೆ, ಬಟ್ ಇದನ್ನು ನಾವು ಸ್ಟ್ರೈಟ್ ಕೂಡ ನಾವು ಹಾಕೊಳ್ಬಹುದು. ನೋಡಿ, ನಾವು ಒಂದು ಚೈನ್ ಬಿಟ್ಟು ಲಾಸ್ಟಲ್ಲಿ ಕೂಡ ಒಂದು ಹಾಕೊಂಡು ಬಿಡೋಣ. ಸೊ ನೀವು ಯಾವುದೇ ರೀತಿಯಾಗಿ ಇದನ್ನು ಅಡ್ಜಸ್ಟ್ ಮಾಡ್ಕೋಬಹುದು, ಈ ಶೆಲ್ ಸ್ಟಿಚ್ಚನ್ನು, ತೊಂದರೆ ಇಲ್ಲ. 2 3 4 ಆ್ಯಂಡ್ 5. ನೋಡಿ, ಇವಾಗ ನಾವು ವರ್ಕನ್ನು ಟರ್ನ್ ಮಾಡ್ಕೊಳ್ಳೋಣ. ಸೊ 1 ಚೈನ್. ಸೊ ಇವಾಗ ನಮಗೆ 1 ಚೈನಲ್ಲಿ 5 ಡಬಲ್ ಕ್ರಾಚೆಟ್ ಸ್ಟಿಚ್ ಇದೆ. ನಾವು ಈ ಕಡೆ 2 ಈ ಕಡೆ 2 ಬಿಟ್ಬಿಟ್ಟು ಸೆಂಟ್ರಲ್ ಇರುವಂಥ ಡಬಲ್ ಕ್ರಾಚೆಟ್ ಸ್ಟಿಚ್ ಮೇಲೆ ಇರುವಂತಹ ಒಂದು ಚೈನಲ್ಲಿ ಹುಕ್ಕನ್ನು ಸೇರಿಸ್ಕೊಳ್ಳೋಣ. ಟಾಪ್ ಆಫ್ ದ ಸೆಂಟ್ರ್ ಚೈನ್, ಸೆಂಟ್ರಲ್ ಕ್ರಾಚೆಟ್ ಸ್ಟಿಚ್. ಇಲ್ಲಿ ನಾವು ಸ್ಲಿಪ್ ಸ್ಟಿಚ್ಚನ್ನು ಹಾಕೊಳ್ಳೋಣ. ಇಲ್ಲಿ ನಾವು 3 ಚೈನನ್ನು ಹಾಕೊಳ್ಳೋಣ. ಸೊ ಇದು ನಮಗೆ ಹೈಟ್ ಇನ್ಕ್ರೀಸ್ ಮಾಡೋಕ್ಕಾಗತ್ತೆ. ಸೊ ಸೇಮ್ ಚೈನಲ್ಲಿ ಅಗೇನ್ ನಾವು 4 ಡಬಲ್ ಕ್ರಾಚೆಟ್ ಸ್ಟಿಚ್ಗಳನ್ನು ಹಾಕೊಳ್ಳೋಣ. 2 3 4 5. ನೋಡಿದ್ರಲ್ಲ, ಅಗೇನ್ ಇವಾಗ ಚೈನ್ ಏನು ಹಾಕೊಳ್ಳೋದಿಲ್ಲ. ಅಗೇನ್ ನೆಕ್ಸ್ಟ್ ಶೆಲ್ಲಲ್ಲಿ ಸೆಂಟ್ರ್ ಡಬಲ್ ಕ್ರಾಚೆಟ್ ಸ್ಟಿಚ್ ಮೇಲೆ ಇರುವಂತಹ
ಚೈನಲ್ಲಿ ನಾವು ಅಗೇನ್ ಹುಕ್ಕನ್ನು ಇನ್ಸರ್ಟ್ ಮಾಡಿಬಿಟ್ಟು ಡಬಲ್ ಕ್ರೋಚೆಟ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋಣ. 1 2 3 4 and 5 ನೋಡಿ ಶೆಲ್ ಫಾರ್ಮ್ ಆಯಿತು. ಅಗೇನ್ ನೆಕ್ಸ್ಟ್ ಶೆಲ್ ಮೇಲೆ ಸೆಂಟ್ರಲ್ ಇರುವಂತಹ ಸ್ಟಿಚ್ಚಿನ ಮೇಲ್ಗಡೆ ಇರುವಂಥ ಟಾಪ್ ಮೋಸ್ಟ್ ಚೈನಲ್ಲಿ ಇದನ್ನು ಹಾಕೋಣ. ಅಗೇನ್ ಇಲ್ಲಿ ಸೆಂಟ್ರಲ್ಲಿ 5 ಡಬಲ್ ಕ್ರಾಚೆಟ್ ಸ್ಟಿಚ್. ಫೋರ್ ಆ್ಯಂಡ್ 5 ನೋಡಿದ್ರಲ್ಲ ಫ್ರೆಂಡ್ಸ್. ಅಗೇನ್ ನೀವು ಇಲ್ಲಿ ಡಬಲ್ ಕ್ರಾಚೆಟ್ ಸ್ಟಿಚ್ಚನ್ನು ಹಾಕೊಳ್ಳುವಾಗ ಈಕ್ವಲ್ ಆಗಿ ಕೂಡ ನೀವು ಹಾಕೊಳ್ಬಹುದು. ಟೋಟಲ್ 4 ಗ್ರೂಪ್ ಹಾಕೋಬೇಕಾದ್ರೆ ನೀವು ಕೆಲವೊಂದ್ಸಲಿ 2 ಡಬಲ್ ಕ್ರಾಚೆಟ್ ಸ್ಟಿಚ್ ಮಧ್ಯದಲ್ಲಿ 1 ಚೈನ್ ಆ್ಯಂಡ್ ಮತ್ತೆ ಡಬಲ್ ಕ್ರಾಚೆಟ್ ಸ್ಟಿಚ್ಗಳನ್ನ 2 ಹಾಕೊಳ್ಬೋದು ಟೋಟಲ್ 4 ಗ್ರೂಪ್ ಮಾಡುವಾಗ. ಅಥವಾ ಈಕ್ವಲ್ ನೀವು 6 ಗ್ರೂಪ್ ಹಾಕೊಳ್ಳೋಂಗಿದ್ರೆ 3 ಡಬಲ್ ಕ್ರಾಚೆಟ್ ಸ್ಟಿಚ್ ಆದಮೇಲೆ 2 ಚೈನ್ಸ್ ಕೂಡ ಹಾಕೊಳ್ಬಹುದು. ನೆಕ್ಸ್ಟ್ ಮತ್ತೆ ಅದೇ ಚೈನಲ್ಲಿ ನೀವು ಡಬಲ್ ಕ್ರಾಚೆಟ್ ಸ್ಟಿಚ್ಗಳನ್ನು ಮತ್ತೆ 3 ಹಾಕೊಳ್ಬಹುದು. ಟೋಟಲ್ ಗ್ರೂಪ್ ಆಫ್ 6 ಅಲ್ಲಿ ಇನ್ ಬಿಟ್ವೀನ್ ನೀವು ಚೈನ್ ಹಾಕೊಂಡಾಗ ವೈಡ್ ಜಾಸ್ತಿ ಆಗುತ್ತೆ. ಸೊ ನೋಡಿದ್ರಲ್ಲ ಶೆಲ್ ಸ್ಟಿಚ್ ಹೇಗೆ ಮಾಡೋದು ಅಂತ. ಸೊ ದಿಸ್ ಇಸ್ ಶೆಲ್ ಸ್ಟಿಚ್ ಇನ್ ಕ್ರಾಚೆಟ್. ಸೊ ಅರ್ಥ ಆಯ್ತು ಅನ್ಕೊಳ್ತೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇಫ್ ಯು ಲೈಕ್ ದಿಸ್ ವಿಡಿಯೋ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಗೇನ್ ಆ್ಯಂಡ್ ಟೇಕ್ ಕೇರ್ ಆ್ಯಂಡ್